ಸಂಪುಟಗಳು ತಮ್ಮ ಎದುರಿಗೆ ಇರುವಂಥ ಸಂಪುಟಗಳು ಶನಿವಾರ ದಿವಸ ಮುಂಜಾನೆ 10 ಗಂಟೆಗೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಈ ನಾಡಿನ 6 ಜನ ವಿದ್ವಾಂಸರು ಆ ಗೋಷ್ಠಿಯಲ್ಲಿ ಭಾಗವಹಿಸಿ ಸಂಪುಟಗಳ ಸತ್ವವನ್ನು ಕುರಿತು ಸುಮಾರು 3 ಗಂಟೆಗಳ ಕಾಲ ಅಲ್ಲಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ. ಅವತ್ತು ಮಧ್ಯಾಹ್ನ 3 ಗಂಟೆಗೆ ಈ 40 ಸಂಪುಟಗಳು ಲೋಕಾರ್ಪಣೆಗೊಳ್ಳುವಂಥ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆ ಕಾರ್ಯಕ್ರಮ ಸುಮಾರು 6 ಗಂಟೆಯವರೆಗೆ ನಮ್ಮಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ದಯವಿಟ್ಟು ಆಗಮಿಸಿ ಆ ಕಾರ್ಯಕ್ರಮದ ವರದಿಯನ್ನು 6 ಜನ ವಿದ್ವಾಂಸರು ಮಾತನಾಡಲಿದ್ದಾರೆ. ಪ್ರಧಾನ ಸಂಪಾದಕರಾದ ಡಾಕ್ಟರ್ ವೀರಣ್ಣ ರಾಜೂರವರು, ಆನಂತರ ಈಗ ತಮ್ಮ ಎದುರಿಗೆ ಕುಳಿತಂಥ 2 ವಿದ್ವಾಂಸರು ಡಾಕ್ಟರ್ ಎಸ್ ಕೆ ಕೊಪ್ಪ ಮತ್ತು ಡಾಕ್ಟರ್ ಮರಿಗುದ್ದಿ ಅವರು ಅದರಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ. ಇವರೆಲ್ಲರೂ ಸಂಪಾದಕರೇ. ಈಗಾಗಲೇ ಕಲಬುರಗಿಯವರ ಸಂಪಾದನೆ ಸಂದರ್ಭದಲ್ಲಿ ಈ ವಿದ್ವಾಂಸರು 2 3 ಸಂಪುಟಗಳನ್ನು ಸಂಪಾದನೆ ಮಾಡಿದ್ದುಂಟು. ಆನಂತರ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಹಂಪಿಯಿಂದ ಆಗಮಿಸಲಿದ್ದಾರೆ. ಡಾಕ್ಟರ್ FT ಹಳ್ಳಿಕೇರಿಯವರು ಹಂಪಿಯಿಂದ ಅವರು ಆಗಮಿಸಿ ಒಂದೊಂದು ವಿಷಯದ ಮೇಲೆ ಮಾತನಾಡ್ತಿದ್ದಾರೆ. ಹನುಮಕ್ಕಿ ಗೋಗಿಯವರು ಧಾರವಾಡದಿಂದ ಆಗಮಿಸಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ. ಹೀಗೆ 7 ಜನ ವಿದ್ವಾಂಸರು ಆ ಗ್ರಂಥಗಳ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿಯೇ ಮುಂಜಾನೆ 10 ಗಂಟೆಗೆ ನಾವು ಅದನ್ನು ಏರ್ಪಡಿಸಿದ್ದೇವೆ. ಆನಂತರ 3 ಗಂಟೆಗೆ ಆ ಪುಸ್ತಕಗಳ ಲೋಕಾರ್ಪಣೆ ಮಾಡುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ MB ಪಾಟೀಲ್ರವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಮಿತ್ರರು, ಅವರ ಕುಟುಂಬದ ಸದಸ್ಯರೆಲ್ಲರೂ ಆಗಮಿಸ್ತಾರೆ. ಆನಂತರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಸ್ನೇಹಿತರು, ಅವರು ಮುಖ್ಯ ಅತಿಥಿಗಳಾಗಿ ಕಲಬುರಗಿಯವರ ಕುರಿತು ಈ ಪುಸ್ತಕಗಳ ಕುರಿತು ಅವರು ಅವತ್ತಿನ ದಿವಸ ಮಾತನಾಡಲಿದ್ದಾರೆ. ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಸುನಿಲ್ ಗೌಡ ಪಾಟೀಲರು ಸುಮಾರು 14 ಜನ ಸಂಪಾದಕರಿಗೆ ಸನ್ಮಾನವನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹೀಗೆ ಇಡೀ ದಿನ ನಡೆಯುವಂಥ ನಮ್ಮ ಕಾರ್ಯಕ್ರಮಕ್ಕೆ ನಾವೆಲ್ಲ ಅವತ್ತಿನ ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ, ಬೆಳಗಿನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ, ಮುಂಜಾನೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಕುಂದೂರು ಮಠದ ಶರಶ್ಚಂದ್ರ ಮಹಾಸ್ವಾಮಿಗಳು ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಬಾಲ್ಕಿ ಹಿರೇಮಠದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನೆರವೇರ್ತಾರೆ. ಏನು ಬರೆದರು ಆ ಬರೆದದ್ದನ್ನೆಲ್ಲ ಇದನ್ನೆಲ್ಲ ಸಂಪೂರ್ಣವಾಗಿ ಸಿಗ್ತದೆ. 40 ಸಂಪುಟಗಳು ಸರ್. 40 ಸಂಪುಟದಲ್ಲಿ 32 ಅಕ್ಷರ ರೂಪದಲ್ಲಿ ಅವು 3 ಸಂಪುಟಗಳೇನದವ ಆಡಿಯೋ, ವಿಡಿಯೋ, ಆಮೇಲೆ ಅವರ ಪರಿಚಯದ ಚಿತ್ರಗಳು, ಯಾವ್ಯಾವ ನಾಡಿನಲ್ಲಿ ಅವರು ಕುಳಿತು ಅವರು ಭಾಷಣ ಮಾಡಿದ್ದಾರೆ ಆ ಭಾಷಣದ ಕಟ್ಟಿಂಗ್ 3 ಸಂಪುಟಗಳು. ಕಲಬುರಗಿಯವರ ಮಾರ್ಗ ಸಂಪುಟಗಳು 8 ಸಂಪುಟಗಳು ಅವರು ಹೊರಗೆ ಬಂದವು. ಆ 8 ಸಂಪುಟಗಳನ್ನು ಶಾಸ್ತ್ರೀಯವಾಗಿ ನಾವು ವಿಂಗಡಣೆ ಮಾಡಿ ಆ ಪುಸ್ತಕಗಳನ್ನು ಬಹಳ ವಿಶೇಷವಾಗಿ ರಚನೆ ಮಾಡಿದ್ವಿ. ಓದುಗರಿಗೆ ಬಹಳ ಸರಳವಾಗಿ ಅವರ ಸಾಹಿತ್ಯ ಕ್ಷೇತ್ರವನ್ನು ಒಂದೇ ಕಡೆಗೆ ನಾವು ತರುವಂಥ ಪ್ರಯತ್ನ ಮಾಡಿದ್ದು. ಡಾಕ್ಟರ್ ಕಲಬುರ್ಗಿಯವರು ಈ ನಾಡು ಕಂಡಂತಹ
ಅಪರೂಪದ ಸಂಶೋಧಕ, ಸಾಹಿತಿ. ಅಂಥ ವ್ಯಕ್ತಿಯ ಸಮಗ್ರ ಸಾಹಿತ್ಯವನ್ನು ತರಬೇಕು ಅಂತ ಬಹಳ ಜನರ ಇಚ್ಛೆಯಾಗಿತ್ತು. ಅದನ್ನು ಅನುಮೋದಿಸಿ ಕರ್ನಾಟಕ ಸರ್ಕಾರ ತಾನೇ ಮುಂದುವರಿದು ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸೋಣ ಅಂಥೇಳಿ ನಿರ್ಧಾರ ಮಾಡಿದಾಗ ಆ ಕೆಲಸ ಸುದೈವದಿಂದ ನಮಗೆ ಸಿಕ್ತದೆ. ನಾವು ಅವರ ಕೆಲಸ, ಯಾಕಂದರೆ ಈ ಸಂಶೋಧನಾ ಕೇಂದ್ರವನ್ನು ರೂಪಿಸಿದವರು ಡಾಕ್ಟರ್ ಕಲಬುರ್ಗಿಯವರು. ಡಾಕ್ಟರ್ ಹಳಕಟ್ಟಿ ಸಂಶೋಧನಾ ಕೇಂದ್ರವನ್ನು ರೂಪಿಸಿ ತಮ್ಮ ಕನಸಿನಂತೆ ಅದನ್ನು ಮುಂದುವರಿಸಿಕೊಂಡು ಬಂದವರು ಕಲಬುರ್ಗಿಯವರು. ಅಕಸ್ಮಾತ್ತಾಗಿ ನಮ್ಮನ್ನು ಅಗಲಿದಾಗ ಅವರ ದಾರಿಯಲ್ಲೇ ನಡೆದುಕೊಂಡು ಬಂದಂತಹ ಈ ಸಂಶೋಧನಾ ಸಂಸ್ಥೆ ಹಲವಾರು ಕೆಲಸಗಳನ್ನು ಮಾಡ್ಕೋತಾ ಬಂದಿದೆ. ಆ ಮಧ್ಯ ಕರ್ನಾಟಕ ಸರ್ಕಾರ ಕಲಬುರ್ಗಿಯವರ ಸಮಗ್ರ ಸಾಹಿತ್ಯ ತರೋಣ ಅಂತ ಆಗ ಇವತ್ತಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಅವಾಗೂ ಮುಖ್ಯಮಂತ್ರಿಗಳಾಗಿದ್ದರು. ಅವರ ಮುತುವರ್ಜಿಯಿಂದ ನಮಗೆ ಆ ಕೆಲಸ ಕೊಟ್ಟರು, ನೀವು ಮಾಡಿರಿ ಅಂತೇಳಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಪ್ರಾರಂಭಿಸ್ತೇವೆ. ಕಲಬುರ್ಗಿಯವರ ಸಮಗ್ರ ಸಾಹಿತ್ಯ ಅಂತ ನೋಡಲಿಕ್ಕೆ ಹೋದಾಗ ಬಹಳ ವೈವಿಧ್ಯತೆಯಿಂದ ಕೂಡಿತ್ತು. ಒಂದೇ ಥರದ ಸಾಹಿತ್ಯ ಅಲ್ಲ, ಹಲವಾರು ರಂಗಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಕೆಲಸ ಮಾಡಿದವರು ಕಲಬುರ್ಗಿಯವರು. ಹೀಗಾಗಿ ಅದನ್ನು ಮೊದಲು ಸಂಗ್ರಹಿಸುವ ಕೆಲಸ, ಅದಕ್ಕೆ ಯೋಗ್ಯರಾದಂತಹ ಒಬ್ಬ ಪ್ರಧಾನ ಸಂಪಾದಕರು, ನಮ್ಮ ಸಂಶೋಧನಾ ಕೇಂದ್ರ ಈ ಕೆಲಸವನ್ನು ತೆಗೆದುಕೊಂಡಿದ್ದರೂ ಕೂಡ ಅವರ ನೆಚ್ಚಿನ ಶಿಷ್ಯರಾದಂತಹ ಡಾಕ್ಟರ್ ವೀರಣ್ಣ ರಾಜೂರವರನ್ನು ಪ್ರಧಾನ ಸಂಪಾದಕರನ್ನಾಗಿ ಮಾಡಿಕೊಂಡು ಒಂದು ಕೆಲಸದ ರೂಪುರೇಷೆಗಳನ್ನು ತಯಾರು ಮಾಡ್ತೀವಿ. ಅವರ ಅಕ್ಷರ ಸಾಹಿತ್ಯ ಅಲ್ಲದೇ ಇತ್ತೀಚಿನ ನಮ್ಮ ತಾಂತ್ರಿಕ ಜ್ಞಾನ ಮುಂದುವರೆದಂತೆಯೇ ಅನೇಕ ವಿಡಿಯೋಗಳು, ಆಡಿಯೋಗಳು, ಧ್ವನಿಮುದ್ರಿಕೆಗಳು, ಚಿತ್ರ ಪುಟಗಳು, ಹೀಗೆ ವಿವಿಧ ರೀತಿಯ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರು ಅಂತ ತಿಳ್ಕೊಂಡು ಅವನ್ನೆಲ್ಲ ಸಂಗ್ರಹ